ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಎರಡು ಮದುವೆ ಆಗುವಂಥ ಒಂದು ಯೋಗ, ಅಂದರೆ ಯಾರಾದ್ರೂ ಜಾತಕದಲ್ಲಿ ಎರಡು ಮದುವೆ, ಅಂದರೆ ಮೊದಲನೇ ಮದುವೆ ಇದು ಸ್ಟಾಪ್ ಆಗಿ ಮೊದಲನೇ ಮದುವೆ ಆದ ನಂತರ ಅದು ಏನಾದರೂ ಒಂದು ಕಾರಣಕ್ಕೆ ಇದಾಗಿ ಬ್ರೇಕ್ ಆಗಿ ಆಮೇಲೆ ಎರಡನೇ ಮದುವೆ ಆಗುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಒಂದು ಫಾರ್ಮೇಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಈ ಥರ ಒಂದು ನಾನು ಹೇಳಿರುವಂಥ ಒಂದು ಈ ಥರ ಪಾಯಿಂಟ್ಸ್ ಇದ್ದರೆ ಎರಡು ಮದುವೆ ಆಗುವಂಥ ಸಾಧ್ಯತೆ ಬಹುತೇಕ ಜಾಸ್ತಿ ಇರ್ತದೆ. ಇದರಲ್ಲಿ ತುಂಬ ವೆರೈಟಿ ಇದೆ, ಬಟ್ ನಾನು ಹೇಳಿರೋಂಥ ಈ ಪಾಯಿಂಟು ಬಹುತೇಕ 90% ಕೂಡ ವರ್ಕ್ ಆಗುತ್ತೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಈ ಕುಂಡಲಲ್ಲಿ ನಾವು ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ, ಇದು ಕುಂಭ ಲಗ್ನ ಅಂತ ತಿಳ್ಕೊಳ್ಳೋಣ. ಲಗ್ನ ಅಂದರೆ 7ನೇ ಮನೆ, ನಿಮ್ಮೊಂದು ಸಂಗಾತಿಯ ಮನೆ. 1 2 3 4 5 6 7. 7ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸಂಗಾತಿಯ ಸ್ಥಾನ. ಲಗ್ನ ಅಂತ ಹೇಳಿದ್ರೆ ಲಗ್ನ ಅಂತ ಹೇಳಿದ್ರೆ ನೀವು. 7ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಪಾರ್ಟ್ನರ್, ಸಂಗಾತಿ. ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ಲಗ್ನಾಧಿಪತಿ ಲಗ್ನದಲ್ಲಿ ಇರಬೇಕು. ಇದು ಮೊದಲನೇ ಪಾಯಿಂಟ್. ಲಗ್ನಾಧಿಪತಿ ಲಗ್ನದಲ್ಲಿರಬೇಕು. ಇದು ಕುಂಭ ಲಗ್ನ ಆದರೆ ಇಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿ ಅಂದರೆ ಶನಿ. ಲಗ್ನಾಧಿಪತಿ ಲಗ್ನದಲ್ಲಿರಬೇಕು. 8ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿರಬೇಕು. ಇದು 8ನೇ ಮನೆ. 8ನೇ ಮನೆ ಅಧಿಪತಿ ಯಾರಾಗ್ತಾರೆ? ಇಲ್ಲಿ ಬುಧ. ಇಲ್ಲಿ ಬುಧ ಇಲ್ಲಿ ಬರಬೇಕು. ಲಗ್ನಾಧಿಪತಿ ಲಗ್ನದಲ್ಲಿ 8ನೇ ಮನೆ ಅಧಿಪತಿ 7ನೇ ಮನೆ ಇರಬೇಕು. ಈ ಥರದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. 8ನೇ ಮನೆ ಅಂತ ಹೇಳಿದ್ರೆ ನೆಗೆಟಿವ್ ಸ್ಥಾನ. 8ನೇ ಮನೆ ಅಧಿಪತಿ 7ನೇ ಮನೆಗೆ ಬಂದಾಗ ಅದು ಡಿಸ್ಟರ್ಬ್ ಮಾಡ್ತದೆ, ಮದುವೆ ಲೈಫನ್ನು ಡಿಸ್ಟರ್ಬ್ ಮಾಡ್ತದೆ. ಈ ಥರ ಏನಾಗ್ತಂದ್ರೆ ಅದು ಮೊದಲನೇ ಮದುವೆ ಕಟ್ಟಾಗುವಂಥ ಚಾನ್ಸು ಬಹುತೇಕ ಆಗುತ್ತೆ. ಆದರೆ ಇಲ್ಲಿ 2ನೇ ಮದುವೆ ಆದಾಗ ಇವರಿಗೆ ತುಂಬ ಚೆನ್ನಾಗಿರ್ತದೆ. ಮೊದಲನೇ ಮನೆ ಬ್ರೇಕ್ ಆಗೇ ಆಗ್ತದೆ. ಇನ್ನೊಂದು ಸರಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಲಗ್ನಾಧಿಪತಿ ಲಗ್ನದಲ್ಲಿರಬೇಕು. 8ನೇ ಮನೆ ಅಧಿಪತಿ 7ನೇ ಮನೆ ಇರಬೇಕು. ಇದು ಲಗ್ನ ಯಾವುದೇ ಆದರೂ ಕೂಡ ಚೇಂಜ್ ಆಗುತ್ತೆ. ನಾನು ತಗೊಂಡಿರೋದು ಕುಂಭ ಲಗ್ನ. 8ನೇ ಮನೆ ಅಧಿಪತಿ 7ನೇ ಮನೆಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಮದುವೆ ಲೈಫನ್ನು ಡಿಸ್ಟರ್ಬ್ ಮಾಡ್ತದೆ. ಮತ್ತು ಇಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿರೋ ಕಾರಣ ನಿಮಗೆ ಲಗ್ನ ಚೆನ್ನಾಗಿದೆ, ಆ ಕಾರಣ ನಿಮಗೆ 2ನೇ ಮದುವೆ ಆಗ್ತಂತ ಇದರ ಒಂದು ಅರ್ಥ. ನೆಕ್ಸ್ಟ್ ಬಂದುಬಿಟ್ಟು ಲಗ್ನಾಧಿಪತಿ ಮತ್ತು 2ನೇ ಮನೆ ಅಧಿಪತಿ 6ನೇ ಮನೆ ಬರಬೇಕು. ಲಗ್ನಾಧಿಪತಿ ಮತ್ತು 2ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಬರಬೇಕು. ಇಲ್ಲಿ 6ನೇ ಮನೆ ಅದಾಗ್ತದೆ 1 2 3 4 5 6. ಇಲ್ಲಿ 6ನೇ ಮನೆ ಕಟಕ ಆಗುತ್ತೆ. ಇಲ್ಲಿ ಲಗ್ನಾಧಿಪತಿ ಮತ್ತು 2ನೇ ಮನೆ ಅಧಿಪತಿ ಅಂದರೆ ಯಾರು ಬರ್ತದೆ? ಇಲ್ಲಿ ಲಗ್ನಾಧಿಪತಿ ಬಂದುಬಿಟ್ಟು ಶನಿ. 2ನೇ ಮನೆ ಅಧಿಪತಿ ಯಾರಾದ್ರೆ ಗುರು. ಇಲ್ಲಿ ಲಗ್ನಾಧಿಪತಿ ಮತ್ತು 2ನೇ ಮನೆ ಅಧಿಪತಿ 6ನೇ ಮನೆ ಬರಬೇಕು. ಆಮೇಲೆ 7ನೇ ಮನೆಯಲ್ಲಿ ಪಾಪಗ್ರಹ ಇರಬೇಕು. 7ನೇ ಮನೆಯಲ್ಲಿ ಪಾಪಗ್ರಹ ಅಂತ ಹೇಳಿದ್ರೆ ರಾಹು ಅಥವಾ ಕೇತು ಅಥವಾ ಶನಿ. ಇದರ ಅರ್ಥ ಯಾವ ಥರ ಅಂತ ಹೇಳಿದ್ರೆ ಲಗ್ನಾಧಿಪತಿ 6ನೇ ಮನೆಗೆ ಬರ್ತಾನೆ. ಆಮೇಲೆ 2ನೇ ಮನೆ ಅಧಿಪತಿ 6ನೇ ಮನೆಗೆ 2ನೇ ಮನೆ ಅಧಿಪತಿ 6ನೇ ಮನೆಗೆ ಬಂದಾಗ ಏನಾಗ್ತಂದ್ರೆ ಅದು ಸಂಗಾತಿಯ ಆಯಸ್ಸು ಕಮ್ಮಿ ಅಂತ ಸೂಚಿಸ್ತದೆ. ಅದು ಯಾವ ಥರ ಅಂತ ಹೇಳಿದ್ರೆ 7ನೇ ಮನೆಯಿಂದ 2ನೇ ಮನೆ ಅಷ್ಟಮ ಸ್ಥಾನ. 1 2 3 4 5 6 7 8. 7ನೇ ಮನೆಯಿಂದ 8ನೇ ಮನೆ ಅಂದರೆ ಆಯಸ್ಸು ಸ್ಥಾನ. ಇಲ್ಲಿ ಲಗ್ನದ 2ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ಒಂದು ಆಯಸ್ಸು, ನಿಮ್ಮ ಸಂಗಾತಿಯ ಒಂದು ಜೀವಿತಾವಧಿ. ಇಲ್ಲಿ 2ನೇ ಮನೆ ಅಧಿಪತಿ 6ನೇ ಮನೆಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ಆಯಸ್ಸು ಕುಂಠಿತ ಆಗ್ತದೆ. ನಿಮ್ಮೊಂದು ಜೀವನ ಸಂಗಾತಿಯ ಒಂದು ಆಯಸ್ಸು ಕಮ್ಮಿ ಅಂತ ಅರ್ಥ. ಜಾಸ್ತಿ ವಯಸ್ಸು ಬದುಕಲ್ಲ ಅವರು. ಈ ಥರ ಬರುತ್ತೆ. ಈ ಥರ ಅವರಿಗೆ ನಿಮ್ಮ ಸಂಗಾತಿಗೆ ಜೀವನ ಆಯಸ್ಸು ಕಮ್ಮಿ ಇರೋದ್ರಿಂದ ಅದು ಮೊದಲನೇ ಮದುವೆ ಬ್ರೇಕ್ ಆಗಿ 2ನೇ ಮದುವೆ ಆಗುವಂಥ ಚಾನ್ಸ್ ಇರುತ್ತೆ ಅಂತ ಇದರ ಅರ್ಥ. ಇದು ಸೆಕೆಂಡ್ ಪಾಯಿಂಟ್. ಮತ್ತು ಇಲ್ಲಿ ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೇನಾದರೂ ಕಾನೂನು ಕೋರ್ಟ್ ಕಚೇರಿ ಸಮಸ್ಯೆ ಆಗೇ ಆಗ್ತದೆ. ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಕೋರ್ಟ್ ಕಚೇರಿ ಕಾನೂನು ಸಮಸ್ಯೆಯಿಂದ ಕೂಡ ಮದುವೆ ಬ್ರೇಕ್ ಆಗ್ಬೋದು. ಬ್ರೇಕ್ ಆಗಿ 2ನೇ ಮದುವೆ ಆಗುವಂಥ ಚಾನ್ಸು ಇರ್ತದೆ. ಇದು 2ನೇ ಮದುವೆ ಆಗುವಂಥ ಒಂದು ಯೋಗದ ಬಗ್ಗೆ ಸ್ಟ್ರಾಂಗ್ ಕಾಂಬಿನೇಷನ್. ಇದು ಈಗ ನಾನು ಹೇಳಿರೋವಂಥ ಒಂದು ಕಾಂಬಿನೇಷನ್ ಇದೆಯಲ್ಲ, ತುಂಬ ಸ್ಟ್ರಾಂಗ್ ಆಗಿರೋಂಥ ಕಾಂಬಿನೇಷನ್. ಈ ಒಂದು ಕಾಂಬಿನೇಷನ್ ಇದ್ದರೆ ಎರಡು ಮದುವೆ ಆಗೇ ಆಗ್ತದೆ. ಇನ್ನೊಂದು ಸರಿ ನಾನು ಲೇಟಾಗಿ ಹೇಳ್ತೀನಿ ನೋಡಿ. ಲಗ್ನ ಅಂತ ಹೇಳಿದ್ರೆ ನೀವು, 7ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ. ಇಲ್ಲಿ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ಲಗ್ನಾಧಿಪತಿ ಲಗ್ನದಲ್ಲಿರಬೇಕು. 8ನೇ ಮನೆ ಅಧಿಪತಿ 7ನೇ ಮನೆ ಇರಬೇಕು. ಇದು ಒಂದು ಪಾಯಿಂಟು. ಆಮೇಲೆ 8ನೇ ಮನೆ ಅಧಿಪತಿ 7ನೇ ಮನೆಗೆ ಬಂದಾಗ ಇದು ಕೂಡ ಸೆಕೆಂಡ್ ಮ್ಯಾರೇಜ್ ಚಾನ್ಸ್ ಇರ್ತದೆ. ಆಮೇಲೆ
ಲಗ್ನಾಧಿಪತಿ ಮತ್ತು ಎರಡನೇ ಮನಾಧಿಪತಿ 6ನೇ ಮನೆಯಲ್ಲಿ ಬರಬೇಕು. ಲಗ್ನಾಧಿಪತಿ ಮತ್ತು ಎರಡನೇ ಮನಾಧಿಪತಿ 6ನೇ ಮನೆಯಲ್ಲಿ, ಏಳನೇ ಮನೆಯಲ್ಲಿ ಪಾಪಗ್ರಹ ಇರಬೇಕು. ಇದು ಕೂಡ ಎರಡನೇ ಮದುವೆಯಿಂದ ಸೂಚಿಸ್ತದೆ. ನಿಮಗೇನಾದರೂ ಒಂದು ಜ್ಯೋತಿಷ್ಯ ವಿಶ್ಲೇಷಣೆ ಬೇಕೆಂದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ಅಥವಾ ಜ್ಯೋತಿಷ್ಯ ಕ್ಲಾಸ್ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳಿಕೊಡ್ತೇವೆ. ಇದು 2 ಮದುವೆ ಆಗುವಂಥ ಒಂದು ಯೋಗ. ನಿಮಗೆ ಇದು ಅರ್ಥ ಆಗದಿದ್ದರೆ ನಿಮಗೆ ಪುನಃ ನೋಡಿ, ಯಾಕಂದರೆ ಇದು ನಿಮಗೆ ಅರ್ಥ ಆಗಬೇಕಾದ್ರೆ ನಿಮಗೆ ಕುಂಡಲಿ ಪ್ರೊಡಕ್ಷನ್ ಅರ್ಥ ಬೇಕಾದರೆ ನಿಮಗೆ ಬೇಸಿಕ್ ನಾಲೆಜ್ ಇರಬೇಕು. ಬೇಸಿಕ್ ನಾಲೆಜ್ ಅಂದರೆ ರಾಶಿ ನಕ್ಷತ್ರ ಯೂಸ್ ಆಗೋಲ್ಲ, ನಿಮಗೆ ಕುಂಡಲಿ ಜ್ಞಾನ ಇರಬೇಕು. ಕುಂಡಲಿ ಜ್ಞಾನ ಇದ್ದರೆ ಮಾತ್ರ ಇದು ನಿಮಗೆ ಅರ್ಥ ಆಗುತ್ತೆ. ಇದು 2 ಮದುವೆ ಆಗುವಂಥ ಒಂದು ಯೋಗ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.